ನಾನು ರೀಸೆಂಟ್ ಆಗಿ ನೋಡಿದ್ದು ಏಕ ಎಲ್ಲರೂ ನಾಯಿ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರೆ ನಮ್ಮ ಮನೆಯಿಂದ ಹಸುವಿನ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರು. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಲೇವೀಸ್ ಮಧು. ಹೇಗಿದೆ ಸರ್ ಜೋಶ? ಚೆನ್ನಾಗಿದೆ. ಹೆಂಗ್ ಹೋಗ್ತಿದೆ? ಇವಾಗಲೇ ಸ್ಟಾರ್ಟ್ ಆಗ್ತಿರೋದು, ಚೆನ್ನಾಗಿ ಹೋಗ್ತಾ ಇದೆ. ನೋಡು, ತುಂಬಾ ದಿನ ಆಗಿತ್ತು ಸಿಕ್ಕಿ. ಆಲ್ಮೋಸ್ಟ್ ವರ್ಷನೇ ಆಗಿತ್ತು ಅನ್ಕೊಳ್ಳಿ ಅಲ್ವಾ? ನೆಮ್ಮದಿಯಾಗಿದ್ದೆ. ಲಾಸ್ಟ್ ಟೈಮ್ ಕಿರಿಕ್ ಮಾಡ್ಕೊಂಡಿದ್ರಲ್ಲ, ಅದು ಎಲ್ಲೆಲ್ಲೋ ಅಂದ್ರೆ ಇವರು ಪ್ರ್ಯಾಂಕ್ ಮಾಡೋಣ ಅಂತೇಳಿ ಪ್ರ್ಯಾಂಕ್ ಮಾಡ್ಬಿಟ್ಟಿದ್ರು. ಅದನ್ನ ಆಡಿಯನ್ಸ್ ಸೀರಿಯಸ್ ಆಗಿ ತಗೊಂಡು ಪಾಪ ಇವ್ರಿಗೆ. ನಾನೇನ್ ಮಾಡಿದೆ, ಮದುವೆ ಆಯಿತು, ಮಗು ಯಾವಾಗ ಹಂಗೆ ಹೇಗೆ ಅಂತ ಕೇಳಿದೆ. ಅದೆಲ್ಲ ನಿಮ್ಗೆ ಯಾಕೆ ಅನ್ನೋ ಥರ ಹಂಗೆ ಹೋಗಿ ಅವ್ರು ಹೇಳಿದ್ರು. ಬಟ್ ಸ್ಟಿಲ್ ಅದು ನೋಡೋರು ನಮಗೆ ಮಾತ್ರ ಇದೆ. ಪ್ರ್ಯಾಂಕ್ ಆಗಿ ತಗೊಂಡಿಲ್ಲ. ನಾನೇ ಪ್ರ್ಯಾಂಕ್ ಆಗೋಗ್ಬಿಟ್ಟಿದ್ದೆ ಅಲ್ಲಿ. ನಮ್ಮ ಮನೆಯವ್ರನ್ನೆಲ್ಲ ಕರೆದು ಮಾತಾಡಿ ಆಮೇಲೆ ಮತ್ತೆ ಇನ್ನೊಂದ್ಸರಿ ಸಿಕ್ಕಾಗ ಅದನ್ನ ಸಾಲ್ವ್ ಮಾಡ್ಕೊಂಡು ಏನೇನೋ ಹಂಗೆ ನೀವು ಮಾಡಿದ್ರಲ್ಲ, ಇವ್ರು ಒಂದ್ಸರಿ ಪ್ರ್ಯಾಂಕ್ ಮಾಡಿದ್ರು. ಹೌದಾ? ನಾನು ಎಲ್ಲೋ ಇದೀನಿ, ಎಲ್ಲಿ ಬಂದಿಲ್ಲ ನೀವು ಇಂಟರ್ವ್ಯೂಗೆ ಅಂತ. ನನ್ಗೆ ಎಲ್ಲಿ ನನ್ ಶೆಡ್ಯೂಲೇ ಇಲ್ವಲ್ಲ ಸರ್ ಅಂತ. ಆಮೇಲೆ ನೋಡಿದ್ರೆ ಯಾರಿಗೋ ಇನ್ನೊಬ್ರು ಕೊಟ್ರು ಆ್ಯಕ್ಚುಲಿಗೆ. ಅಲ್ಲಿ ನೋಡಿದ್ರೆ ಪ್ರ್ಯಾಂಕ್ ಹಿಂಗಾಗಿದೆ. ತಗೊಳ್ಳಿ, ಪ್ರೊಡ್ಯೂಸರ್ ಕೊಡ್ತೀನಿ, ಮಾತಾಡಿ, ಯಾಕೆ ಬಂದಿಲ್ಲ ನೀವು? ಹೇಗಿದ್ರ? ಸೂಪರ್. ಒಂದೊಂದಿತ್ತು ಕಾಲ ಸಾಂಗ್ ತುಂಬ ವೈರಲ್ ಆಗಿದೆ. ಅವಾಗ ನಾನು ವೈಫ್ ಇಬ್ರು ಹಾಕೊಂಡು ಕೇಳ್ತಾ ಇರ್ತೇವೆ. ಸೊ ಲವ್ ಮ್ಯಾರೇಜ್ ಆಗಿರೋದ್ರಿಂದ ಒಂಥರ ಕನೆಕ್ಟ್ ಆಗುತ್ತೆ, ಜಾಸ್ತಿ ಕನೆಕ್ಟ್ ಆಗುತ್ತೆ. ಜಾಸ್ತಿ ಕನೆಕ್ಟ್ ಆಗುತ್ತೆ. ಮ್ಯಾರೇಜ್ ಆದ್ಮೇಲೆ ಕನೆಕ್ಟ್ ಆಗ್ತಿದೆ ಅನ್ನೋದೇ ಒಂದು ಖುಷಿ ವಿಷಯ ನಿಮಗೆ ಅಲ್ವಾ? ಹೌದು, ಬಿಡ್ಬೇಕಲ್ಲ, ಕನೆಕ್ಟ್ ಆಗಿಲ್ಲ ಅಂದ್ರೆ ಬಿಡೋದೇ ಇಲ್ಲ. ಗೊತ್ತಾಯ್ತಾ? ನೀವು ಬಿಡಲ್ಲ ಅಂತ ಕನೆಕ್ಟ್ ಆಗಿರೋದು. ಹಿಂಗ್ ಅಂತಿದಾರೆ. ಈ ಅಂದೊಂದಿತ್ತು ಕಾಲ ಬಂದ್ಬಿಟ್ಟು ಯಾವ ಸ್ಟೋರಿ ಮೇಲೆ ಹೋಗುತ್ತೆ ಒಂದು ಸಬ್ಜೆಕ್ಟ್? ಇದೊಂದು ಫೀಲ್ ಗುಡ್ ಸಿನಿಮಾ, ಒಂದು ಡೈರೆಕ್ಟರ್ದು ಒಂದು ಕಂಪ್ಲೀಟ್ ಜರ್ನಿ, ಒಂದು ಲೈಫ್ ಜರ್ನಿ. ಒಂದು ಚಿಕ್ಕ ಮಗುವಿಂದ ಡೈರೆಕ್ಟರ್ ಆಗೋವರೆಗೂ ಅವ್ರದ್ದೊಂದು ಜರ್ನಿ ಏನಿರುತ್ತೆ, ಅವ್ರಿಗೆ ಏನೇನು ಇನ್ಸ್ಪೈರ್ ಆಗುತ್ತೆ ಒಂದು ಡೈರೆಕ್ಟರ್ ಆಗೋಕ್ಕೆ. ಆಮೇಲೆ ಅದ್ರ ಮೇಲೆ ಎಷ್ಟು ಭಕ್ತಿ ಇರಬೇಕು, ಎಷ್ಟು ಪ್ರೀತಿ ಇರಬೇಕು. ಯಾಕಂದ್ರೆ ಈಗ ಡೈರೆಕ್ಷನ್ ಅಂದ ತಕ್ಷಣ, ಇಲ್ಲ ಸಿನಿಮಾ ಅಂದ ತಕ್ಷಣನೇ ಎಲ್ಲಾರ ಮನೆಯಲ್ಲಿ ಬೇಡ ಅಂತಾನೆ ಬರೋದು ಫಸ್ಟ್. ಈಗ ಅದೇ ಒಂದೊಂದ್ಸರಿ ಸ್ಪೋರ್ಟ್ಸ್ಗೂ ಹಂಗೆ. ನಾನು ಈ ತರ ಸ್ಪೋರ್ಟ್ಸ್ ಆಡಿ ಎಂಟರ್ಟೈನ್ಮೆಂಟು, ಸ್ಪೋರ್ಟ್ಸ್, ಆರ್ಟಿಸ್ಟಿಕ್ ವರ್ಕ್ ಏನೇ ಇದ್ರೇನು ಇಲ್ಲ ಫಸ್ಟ್ ಬೇಡ ಅಂತಾನೆ ಬರೋದು. ಅದನ್ನೆಲ್ಲ ದಾಟ್ಕೊಂಡು ಹೇಗೆ ಒಬ್ಬ ಡೈರೆಕ್ಟರ್ ಆಗ್ತಾನೆ ಅನ್ನೋದು ಒಂದು ಸ್ಟೋರಿ. ಸರ್, ಈಗ ಒಂದು ಕತೆ ಹೇಳೋದು ಅಂತಂದಾಗ ಡೈರೆಕ್ಟ್ರು ನಿಮಗೆ ಕತೆ ಹೇಳ್ತಾರೆ. ನಿಮಗೆ ಕೆಲವ್ರು ಹೇಳ್ತಾರೆ, ನಾನು ಕತೆನ ನೋಡ್ಕೊಂಡು ಸೆಲೆಕ್ಟ್ ಮಾಡ್ತೀನಿ, ನಾನು ಸ್ಕ್ರಿಪ್ಟ್ ಎಲ್ಲ ನೋಡ್ತೀನಿ. ಅದು ನೀವು ಇಬ್ರು ಏನು ನೋಡಿ ಒಪ್ಕೊಂಡ್ರಿ ಈ ಸಿನಿಮಾನ? ವಿಭಿನ್ನವಾಗಿದೆ ಕತೆ. ಅಂದ್ರೆ ಎಲ್ರ ಬದುಕಲ್ಲೂ ಸ್ಟ್ರಗಲ್ಸ್ ಇರುತ್ತಲ್ವಾ ಬಿಗಿನಿಂಗ್ ಡೇಸ್ ಅಲ್ಲಿ. ಇವನ್ ನಿಮ್ದೇ ತಗೊಂಡ್ರೆ, ನೀವು ಚಾನಲ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಬಿಗಿನಿಂಗ್ ಅಲ್ಲಿ ಎಲ್ರದ್ದು ಅವ್ರದೇ ಆದಂತ ಆ ಸ್ಟ್ರಗಲ್ ಪೀರಿಯಡ್ ಒಂಥರ ಡಿಫ್ರೆಂಟ್. ಎಲ್ರು ನಮ್ಮನ್ನ ಕ್ವಶನ್ ಮಾಡ್ತಾರೆ, ಎಲ್ರು ನಮ್ಗೆ ಯಾರು ಏನೇ ಮಾತಾಡಿದ್ರೆ ಅವಮಾನ ಅನ್ನಿಸ್ತಿರತ್ತೆ. ನಿಜ ಹೇಳಿದ್ರು ನಮ್ಮನ್ನ ಕ್ರಿಟಿಸೈಸ್ ಮಾಡ್ತಿದ್ದಾರೆ ಅನ್ಸುತ್ತೆ. ಆ ತರದ್ ಒಂದ್ ಜರ್ನಿ ಇರುತ್ತೆ ಪ್ರತಿಯೊಬ್ಬರದ್ದು. ಅದೇ ಇಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿ ತಗೊಂಡೋಗಿದ್ದಾರೆ. ನನ್ನ ಪಾತ್ರದಲ್ಲಿ ನಾನು ಹೀರೋಯಿನ್ ಅನ್ನೋದಕ್ಕಿಂತ ಇವ್ರ ಬದುಕಲ್ಲಿ ಬರುವಂತ ಸುಮಾರು ಪಾತ್ರಗಳಲ್ಲಿ ಒಂದು ವೆರಿ ಇಂಪಾರ್ಟೆಂಟ್ ಪಾತ್ರ. ಹೆಂಗೆ ಅವ್ರ ಬದುಕಲ್ಲಿ ನಾನು ಬ್ಲೆಂಡ್ ಆಗ್ತೀನೋ ಅಥವಾ ಇನ್ಸ್ಪೈರ್ ಆಗ್ತೀನೋ, ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ತೀನೋ ಅನ್ನೋದು ಒಂದು ಬ್ಯೂಟಿಫುಲ್ ಪಾತ್ರ. ಡೈಲಾಗ್ಸ್ ಜಾಸ್ತಿ ಇಲ್ಲ, ಸಿಚುವೇಶನ್ಸ್ ಮೇಲೆ ಹೋಗುತ್ತೆ. ಅದು ನಂಗೆ ಇಷ್ಟ ಆಯ್ತು ಸಿನಿಮಾ. ಸರ್, ನಿಮಗೆ ಹನ್ನೊಂದಿತ್ತು ಕಾಲ ಅಂದ್ಬಿಟ್ಟು ಒಂದೆರಡು ಮೂರು ಕ್ವಶನ್ ಕೇಳ್ತೀವಿ. ಅದಕ್ಕೆ ನಿಮ್ಗೆ ಏನು ಅನ್ಸುತ್ತೋ ಅದು. ಈಗ ಸಿನಿಮಾ ವಿಚಾರ ಆಗಿರ್ಬೋದು, ಕ್ಯಾಶುವಲ್ ಲೈಫ್ ಆಗಿರ್ಬೋದು, ಅವರು ನಿಮ್ಮ ಹಿಸ್ಟ್ರಿ ಆಗಿರ್ಬೋದು, ಏನು ಬೇಕಾದ್ರೆ ಹೇಳ್ಬೋದು. ಹನ್ನೊಂದಿತ್ತು ಕಾಲ, ಡಾಕ್ಟರ್ ರಾಜ್ಕುಮಾರ್ ಏನ್ ಹೇಳ್ತೀರಾ? ಹನ್ನೊಂದಿತ್ತು ಅಂದ್ರೆ ಆ ಕಾಲಕ್ಕೆ ಹೋದ್ರೆ ಅವ್ರದೇ ಒಂದ್ ಕಾಲ ಆಯ್ತಾ? ಅಣ್ಣ ಅವ್ರು ಅಂದ್ರೆ ಒಂದ್ ಕಾಲ. ಈಗ ಹನ್ನೊಂದಿತ್ತು ಕಾಲ ಶಿವಣ್ಣ. ಹನ್ನೊಂದಿತ್ತು ಕಾಲ ಅಂದ್ರೆ ಅವಾಗ ಬರ್ತಿರೋ ಅವ್ರ ಸಿನಿಮಾಗಳು, ಅಂದ್ರೆ ಅವ್ರದ್ದೊಂದು ಸ್ಟೋರಿ, ಒಂಥರ ಕಾಮಿಡಿನೂ ಇರ್ತಾ ಇತ್ತು, ಫ್ಯಾಮಿಲಿ ಸೆಂಟಿಮೆಂಟ್ಸ್ ಇರ್ತಾ ಇತ್ತು. ಸೊ ಆ ತರ ಸಿನಿಮಾಗಳು ಇವಾಗ ತುಂಬಾ ಮಿಸ್ ಮಾಡ್ಕೊಂತೀನಿ ನಾನು. ಆಮೇಲೆ ಆ ಸಿನಿಮಾಗಳು ಹೇಗಂದ್ರೆ ಒಂದ್ಸಲಿ ಎರಡ್ ಸಲ ಅಲ್ಲ, 4-5 ಸಲ ನೋಡಿದ್ರೇನು ಅದು ತಿರ್ಗಾ ನೋಡ್ಬೇಕು ಅಂತಾನೆ ಅನಿಸ್ತಾ ಇರುತ್ತೆ. ಆಮೇಲೆ ಆ ಸಿನಿಮಾ ನೋಡಿದ ತಕ್ಷಣ ಒಂದು ಮೂಡ್ನೇ ಎಲಿವೇಟ್ ಮಾಡುತ್ತೆ. ನಾವಿರೋ ಮೂಡ್ಗಿಂತ ಒಂದು ಬೇರೆ ಮೂಡ್ಗೆ ಕರ್ಕೊಂಡು ಹೋಗುತ್ತೆ. ಆಮೇಲೆ ಇಡೀ ದಿನ ಆ ಮೂಡಲ್ಲೇ ಟ್ರಾವೆಲ್ ಮಾಡ್ಬೋದು. ಸೊ ಆ ತರ ಸಿನಿಮಾಗಳು ದೊಡ್ಡಪ್ಪಂದು ನಮ್ಗೆ ತುಂಬಾ ಇಷ್ಟ ಆಗ್ತದೆ. ಹನ್ನೊಂದಿತ್ತು ಕಾಲ, ರಾಘವೇಂದ್ರ ರಾಜ್ಕುಮಾರ್. ಹನ್ನೊಂದಿತ್ತು ಕಾಲ, ರಾಘವೇಂದ್ರ ರಾಜ್ಕುಮಾರ್. ಆವಾಗ ತಂದೆ ಅಂದ್ರೆ ಅವರು ಮಾತಾಡೋ ರೀತಿ ನಂಗೆ ತುಂಬಾ ಇಷ್ಟ ಆಯ್ತಿತ್ತು.
ಪ್ರೆಸ್ ಅವ್ರ ಜೊತೆ ಇಲ್ಲ ನಾರ್ಮಲ್ ಜನರ ಜೊತೆ ಯಾವ್ದಾದ್ರು ಒಂದು ಸಿಚುವೇಶನ್ ಇಲ್ಲ ಒಂದು ಟಾಪಿಕ್ ಇದ್ದಾಗ ಕರೆಕ್ಟ್ ಆಗಿ ತೂಕವಾಗಿ ಮಾತಾಡ್ತಿದ್ರು, ತುಂಬಾ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಿದ್ರು, ಎಲ್ಲ ಒಂದು ಆಪ್ಟ್ ಆಗಿ ಮಾತಾಡ್ತಿದ್ರು. ಅದು ನಂಗೆ ಸಖತ್ ಇಷ್ಟ ಆಗುತ್ತೆ. ಸರ್ ಈಗಲೂ ಹಂಗೆ ಮಾತಾಡ್ತಾರೆ, ಇವಾಗಲೂ ಹಂಗೆ ಮಾತಾಡ್ತಾರೆ, ಇವಾಗಲೂ ಹಂಗೆ ಮಾತಾಡ್ತಾರೆ. ಎಷ್ಟು ಬೇಕೋ ಅಷ್ಟು ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ ಅಷ್ಟೇ. ಸೊ ಅಂದೊಂದಿತ್ತು ಕಾಲ, ಪುನೀತ್ ರಾಜ್ಕುಮಾರ್. ಅಂದೊಂದಿತ್ತು ಕಾಲ, ಪುನೀತ್ ರಾಜ್ಕುಮಾರ್. ಅವಾಗ ಅವ್ರದ್ದು ಆ ಎಮೋಷನ್ನೇ ಬೇರೆ. ಅಂದ್ರೆ ಆ ಎಮೋಷನ್ ತುಂಬಾ ಮಿಸ್ ಮಾಡ್ಕೊಂತೀನಿ. ಯಾಕಂದ್ರೆ ನಾನು ಇವಾಗ ಏನೇ ಇದ್ರೇನು ತುಂಬಾ ಅವರಿಂದ ಇನ್ಸ್ಪಿರೇಷನ್ಗಳಾಗಿದೆ. ಚಿಕ್ಕ ವಯಸ್ಸಿಂದಾನೆ ಅವ್ರ ಜೊತೆನೆ ಬದುಕಿದ್ದಲ್ಲ. ನಾಲ್ಕು ಬಟ್ಟೆ ಆಗಿರ್ಬೋದು, ನಾನು ನೋಡೋ ಸಿನಿಮಾಗಳಾಗಿರ್ಬೋದು, ನಾ ಕೇಳೋ ಮ್ಯೂಸಿಕ್ ಆಗಿರ್ಬೋದು, ಎಲ್ಲದರಲ್ಲೂ ಅವ್ರದ್ದು ಒಂದಷ್ಟು ಚಿಕ್ಕ ಇನ್ಸ್ಪಿರೇಷನ್ ಇರುತ್ತೆ. ಸೊ ಆ ಇನ್ಸ್ಪಿರೇಷನ್ ಈಗ ಅವ್ರು ಇಲ್ದೇ ಇದ್ರೇನು ಆ ಇನ್ಸ್ಪಿರೇಷನ್ ಎಲ್ಲ ಇನ್ನೂ ಜೊತೆಗೆ ಎಲ್ಲ ನಿಮ್ಮಲ್ಲೇ ಎಲ್ಲೋ ಒಂದ್ ಕಡೆ ಇದಾರೆ. ಅಂದೊಂದಿತ್ತು ಕಾಲ, ಅದಿತಿ ಪ್ರಭುದೇವ. ಅಯ್ಯೋ ನಿಮ್ ಬಗ್ಗೆ ನೀವೇ- ಅಂದೊಂದಿದ್ದ ಕಾಲ ಅಂತ ಆಗ್ತಿದೆ. ಇನ್ನೂ ಇದಾರೆ ಈಗ. ಹಂಗಂತಲ್ಲ, ಮೇ ಬಿ ಚೈಲ್ಡ್ಹುಡ್ ಆಗಿರ್ಬೋದು, ಆ ಥರ. ಸ್ಕೂಲ್ ಲೈಫ್ ಆಗಿರ್ಬೋದು, ಎನಿಥಿಂಗ್ ನಿಮ್ಗೆ ಏನಾದ್ರು ಅಂದೊಂದಿತ್ತು ಕಾಲ. ನಮ್ಗಂತಂದ್ರೆ ಈಗ 90s ಕಿಡ್ 2000s ಹೋದ್ರೆ ಅವಾಗಿಂದ ಬೇರೆ ಲೈಫ್, ಈಗ 2025 ಹೋದ್ರೆ ಬೇರೆ ಲೈಫ್. ಅದೇ ನಂಗೆ ಯೂಶಲಿ ಯಾವಾಗ್ಲೂ ಅನಿಸ್ತಿರುತ್ತೆ. ನಾನೀಗ 3rd 4th 5th 6th ಎಲ್ಲ ಸುಮಾರು ಹಳ್ಳಿ ಕಡೆ ಓಡಾಡಿರೋದು, ಅದು ನೆನಪಿಗೆ ಬರುತ್ತೆ. ನನ್ ಬೆಸ್ಟ್ ಡೇಸ್ ಅಂದ್ರೆ ಆ ದಿನಗಳೇ. ಅಂದೊಂದಿತ್ತು ಕಾಲ, ನಮ್ದೊಂದಿತ್ತು ಕಾಲ, ಅದೇ ಥ್ಯಾಂಕು. ಫ್ರ್ಯಾಂಕ್ ಒಂದಿತ್ತು ಕಾಲ. ಸರ್ ನಿಮಗೆ ಒಂದು ರಾಮ್ ಕಾಮ್ ಆಗಿರ್ಬೋದು ಆ್ಯಂಡ್ ಟ್ರಾಜಿಡಿಕ್ ಆಗಿರ್ಬೋದು, ಈ ಆ್ಯಕ್ಷನ್ ಆಗಿರ್ಬೋದು, ಇದಿಷ್ಟು ನಿಮಗೆ ಯಾವ ಜಾನರ್ ನಿಮ್ಗೆ ಇಷ್ಟ? ನನಗೆ ನೀವಿರೋ ಹೈಟ್ ಟು ವೆಯ್ಟ್ಗೆ, ನಿಮ್ಗಿರೋ ಒಂದು ಅಪಿಯರೆನ್ಸ್ಗೆ, ಈಗ ಕೆಲವೊಂದು ಕಮೆಂಟ್ಸ್ ನೋಡಿರ್ತೀವಿ, ಇವರು ಹಿಂಗೆ ಮಾಡ್ಬೋದು ಹಂಗೆ ಮಾಡ್ಬೋದು ಅಂತ. ನಿಮ್ಗೇನು ಇದ್ರಲ್ಲಿ ಇಂಟ್ರೆಸ್ಟ್ ಇದೆ? ನಂಗೆ ಆ್ಯಕ್ಚುಲಿ ತುಂಬ ರಾಮ್ ಕಾಮ್ಸ್ ತುಂಬ ಇಷ್ಟ, ನೋಡೋಕ್ಕೂ ಇಷ್ಟ. ಆಮೇಲೆ ಆ ಥರ ಸಿನಿಮಾಗಳು ಮಾಡೋಕ್ಕೂ ತುಂಬ ಇಷ್ಟ. ಅದು ನಂಗೆ ಸಖತ್ ಖುಷಿ ಕೊಡುತ್ತೆ. ಯಾಕೆಂದರೆ ಒಂದು ರಾಮ್ ಕಾಮ್ ಮಾಡ್ಬೇಕಂದ್ರೆ ರಾಮ್ ಕಾಮಲ್ಲಿ ಯೂಶ್ವಲ್ ಆಗಿ ನೋಡಿ ಅಸಲು ಇಡೀ ಸಿನಿಮಾ ನಿಮಗೆ ತುಂಬ ನೀವು ನಗ್ತೀರಾ, ಖುಷಿ ಪಡ್ತೀರಾ. ಕ್ಯಾರೆಕ್ಟರು, ನಾವು ಪ್ಲೇ ಮಾಡೋ ಕ್ಯಾರೆಕ್ಟರ್ಗೂ ಅದೇ ಎಮೋಷನ್ ಇರುತ್ತೆ. ಸೊ ಇಡೀ ಜರ್ನಿನೂ ಅದೇ ಥರ ಇರುತ್ತೆ. ಸೊ ನನಗೆ ರಾಮ್ ಕಾಮ್ ಮಾಡೋಕ್ಕೆ ಗಿಣ್ಣು ತರ ಇದೆ. ನೀವು ಒಂದು ಸ್ಪೂನ್ ತೊಗೊಳ್ಳಿ. ಗಿಣ್ಣು ತಿಂದಿದ್ದೀರಾ ಸರ್ ನೀವು? ಗಿಣ್ಣು ಆಗುತ್ತಾನ? ಸೇಮ್ ಹಂಗೆ ಇದೆ. ಹಂಗೆ ಇದೆಯಾ? ಈ ಕಡೆ ಬೇಕಾದ್ರೆ ಟೇಸ್ಟ್ ಮಾಡಿ. ಇದನ್ನೆಲ್ಲ ಹಾಕೋಬೇಡಿ, ಇಲ್ಲ ಬಂದೇ ಬರುತ್ತೆ, ರೆಕಾರ್ಡ್ ಆಗ್ತಿದ್ದಲ್ಲ. ಕಳಿಸಿ. ನೀವೀಗ ಮಾತಾಡೋದಕ್ಕೆ ಕಟ್ ಮಾಡ್ತೀನಿ, ತಿನ್ನೋದು ಕಟ್ ಮಾಡೋಕ್ಕಾಗಲ್ಲ. ತಿನ್ನೋದು ಕಟ್ ಮಾಡೋಕ್ಕೆ ತಿನ್ನೋದು ಕಟ್ ಮಾಡೋಕ್ಕಾಗುತ್ತಾ? ಒಂದ್ ನಿಮಿಷ. ನಾವು ಹೆಂಗೆಲ್ಲ ಇಂಟರ್ವ್ಯೂಗಳು ಮಾಡಿದೀವಿ, ದೊಡ್ಡ ವಿಷಯ ಅನ್ಬೋದು. ಅದಕ್ಕಿಂತ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ವಿ. ತಗೊಳ್ಳಿ ನೀವು ತಗೊಳ್ಳಿ, ಇಲ್ಲ ಇಲ್ಲ Taste ಮಾಡಿ. ಇಲ್ಲ ಪ್ಲೀಸ್. ನೋ ಟೇಸ್ಟ್ ಮಾಡಿ. ನೋ ವೈ ಇಲ್ಲ No, why? ಅದಿತಿ ಅವರು ಮದುವೆ ಆದ್ಮೇಲೆ ಎಲ್ಲೋ ಒಂದು ಸ್ಲೋ ಆದ್ರು ಇಂಡಸ್ಟ್ರಿ. ಮಗು ಆದ್ಮೇಲೆ ಇನ್ನೂ ಸ್ಲೋ ಆದ್ರು. ಹೌದು, ಮತ್ತೆ ಬ್ಲಾಗಲ್ಲಿ ತುಂಬಾ ಸ್ಪೀಡಾಗಿ ಹೋಗ್ಬಿಟ್ಟಿದ್ರು. ಹೌದು. ವ್ಲಾಗ್ ನನಗೆ ನನ್ನ ಟೈಮಿಗೆ ಆಗತ್ತೆ. ಮನೇಲಿ ನನ್ಗೆ ಅನುಕೂಲ ಆದಾಗ ನಾನು ಶೂಟ್ ಮಾಡ್ಕೊಳ್ತೀನಿ, ಅನುಕೂಲ ಆದಾಗ ಎಡಿಟ್ ಮಾಡ್ತೀನಿ. ಸೊ ಹಂಗಾಗಿ ನೀವೇ ಎಡಿಟ್. ಬಟ್ ಹಂಗೆ ಹೌದು, ಹಂಗಂತ ಸುಮ್ಮನೆನೂ ಕೂರೋ ಅಂತ ಪರ್ಸ್ನಾಲಿಟಿ ನಾನಲ್ಲ. ಏನಾದ್ರೂ ಕೆಲಸ ಮಾಡ್ತಿರ್ಬೇಕಲ್ವಾ, ತಲೆನೂ ಆಕ್ಟಿವ್ ಆಗಿರ್ಬೇಕು, ಏನಾದ್ರೂ 4 ಕಾಸು ಆಗ್ತಿರ್ಬೇಕು, ಎಲ್ಲ ಇರ್ಬೇಕು. ಸೊ ಹಂಗಾಗಿ ಬ್ಲಾಗಲ್ಲಿ ಸ್ವಲ್ಪ ಆಕ್ಟಿವ್ ಆಗಿದ್ದೀನಿ. ಇಂಡಸ್ಟ್ರಿಯಲ್ಲಿ ಯಾಕೆ ಸ್ಲೋ ಆಗಿದ್ದೀನಿ ಅಂದ್ರೆ, ನಾನು ಈಗಿರೋ ಪರಿಸ್ಥಿತಿಯಲ್ಲಿ ನನಗೆ ನನ್ನ ಮಗಳೇ ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಹಂಗಾಗಿ ಸದ್ಯಕ್ಕೆ ಅಲ್ಲಿ ಸ್ವಲ್ಪ ಸಿನಿಮಾ ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಪ್ರಿಯಾರಿಟಿ ಇಂಪಾರ್ಟೆಂಟ್. ಪ್ರಿಯಾರಿಟಿ ಸದ್ಯಕ್ಕೆ ಅದು ಈ ಟೈಮಲ್ಲಿ ಟೈಮ್ ಕೊಡ್ಲೇಬೇಕು. ಈ ಟೈಮಲ್ಲಿ ಎಲ್ಲ ಟೈಮ್ರು ಕೊಡ್ಬೇಕು. ಅಂದ್ರೆ ಕೆಲವ್ರಿಗೆ ಅದನ್ನ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಇರುತ್ತೆ. ಮಗುನ ಜೊತೆಗೆ ತುಂಬಾ ಫಾಸ್ಟ್ ಆಗಿ ಕೆರಿಯರ್ನ. ನನಗೆ ಹೆಂಗಂದ್ರೆ ಪೂರ್ತಿ ಅದಕ್ಕೆ ಸ್ಟಿಕ್ ಆನ್ ಆಗ್ಬಿಟ್ಟಿದ್ದೀನಿ ನಾನು. ಬಹುಶಃ ನಂಗೆ ಇನ್ನೊಂದು ಸ್ವಲ್ಪ ಟೈಮ್ ಬೇಕು ಅಂತ ಅನ್ಸುತ್ತೆ. ಅಥವಾ ಅಷ್ಟು ಫಾಸ್ಟ್ ಆಗಿ ಅಫ್ಕೋರ್ಸ್ ಯಾರಿಗೂ ಕೆಲಸ ಮಾಡೋದಕ್ಕಾಗಲ್ಲ. ಕರೆಕ್ಟ್. ಮಗು ಆದ್ಮೇಲೆ ಸ್ವಲ್ಪ ಎಂತವ್ರೇ ಆಗ್ಲಿ, ನೀವು ಯಾರನ್ನಾದ್ರೂ ತಗೊಳ್ಳಿ, ಸ್ವಲ್ಪ ಸ್ಲೋ ಡೌನ್ ಆಗೇ ಆಗ್ತೀವಿ. ಕರೆಕ್ಟ್. ಆಗ್ಲೇ ಬೇಕು, ಅದು ಜವಾಬ್ದಾರಿ ಅಲ್ವಾ. ಸರಿ, ಈಗ ಸಿನಿಮಾ ಬಂದ್ರೆ ಆಡಿಯನ್ಸ್ಗೆ ಒಂದು ಸಬ್ಜೆಕ್ಟ್ ಅಂತ ಹುಡುಕ್ತಿರ್ತೀವಿ ನಾವು. ಒಂದು ಸೀಟ್ ಮೇಲೆ ಕುತ್ಕೊಂಡು ನಮ್ಗೆ ಏನೋ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ಸ್ ಬರ್ತಾ ಇರ್ಬೇಕು ಸ್ಕ್ರೀನ್ ಮೇಲೆ. ಈಗ ಸಿನಿಮಾ ನೋಡೋಕ್ಕಿಂತ ಮುಂಚೆ ಜನಗಳಿಗೆ ಈ ಥರ ಇರುತ್ತೆ ನಮ್ಮ ಸಿನಿಮಾ ಅಂತ ಹೇಳಿ ಅನ್ನೊಂದು ಕಾಲನ ಅಂದರೆ ಮ್ಯೂಸಿಕ್, ಮೊದಲಿಗೆ ಮ್ಯೂಸಿಕ್. ಈಗಾಗಲೇ ಜನಕ್ಕೆ
2 ಸಾಂಗ್ ರಿಲೀಸ್ ಮಾಡಿದ್ವಿ. 2 ಸಾಂಗ್ ತುಂಬಾ ಇಷ್ಟ ಆಗಿದೆ. ಹೌದೌದು. ಸೊ ಸಿನಿಮಾ ಪೂರ್ತಿ ಆ ಥರ ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಸಾಂಗ್ಸ್ ಇದೆ. ಆಮೇಲೆ ನಮ್ಮ DOP ಇದಾರಲ್ಲ ಅಭಿಷೇಕ್ ಕಾಸರಗೋಡು ಅಂತ, ತೀರ್ಥಹಳ್ಳಿನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಲೊಕೇಶನ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಅದು ನಮ್ಮ ಕರ್ನಾಟಕ. ಜಾಸ್ತಿ ಅಲ್ಲೇ ಶೂಟ್ ಆಗಿರೋದು. ತೀರ್ಥಹಳ್ಳಿ ಬ್ಯಾಂಗ್ಳೂರ್ 2 ಶೂಟ್ ಆಗಿದೆ, ಅರ್ಧ. ಬಟ್ ತೀರ್ಥಹಳ್ಳಿನ ತುಂಬಾ ಚೆನ್ನಾಗಿ ನೋಡ್ಬೋದು. ಮೇಜರ್ ಸೀಕ್ವೆನ್ಸ್ ಮೇಜರ್ ಸೀಕ್ವೆನ್ಸ್ ಅಲ್ಲಿ ವಿಜುವಲ್ಸ್ ನೋಡಿದ್ರೇನೆ ನೀವು ಸಾಕಷ್ಟು ಎಂಜಾಯ್ ಮಾಡ್ಬೋದು. ಆಮೇಲೆ ಇದ್ರಲ್ಲಿ ಬರೋ ಒಂದಷ್ಟು ಈ ಸಿಚುವೇಶನ್ಸ್ ತುಂಬಾ ರಿಯಲ್ ಆಗಿ ತುಂಬಾ ಒಥೆಂಟಿಕ್ ಆಗಿದೆ. ಯಾಕಂದ್ರೆ ಇದೊಂದು ಡೈರೆಕ್ಟರ್ ಲೈಫ್ ಸ್ಟೋರಿ ಅಂತ ಹೇಳಿದ್ನಲ್ಲ. ಆಮೇಲೆ ನಮ್ಮ ಡೈರೆಕ್ಟರ್ ಕೂಡ ಆ ಟೈಮಲ್ಲಿ ಒಂದು ಅಸ್ಪೈರಿಂಗ್ ಡೈರೆಕ್ಟರ್. ಸೊ ಅವ್ರ ಜರ್ನಿದು ಒಂದಷ್ಟು ಭಾಗಗಳು ಈ ಸಿನಿಮಾದಲ್ಲಿದೆ. ಸೊ ಅದಕ್ಕೆ ನಾವು ನೋಡಿದ ತಕ್ಷಣ ಅದಷ್ಟು ಒಥೆಂಟಿಕ್ ಅಂತ ಅನ್ಸುತ್ತೆ. ಸೊ ಆ ಸೀನ್ಗಳು, ಆಮೇಲೆ ತುಂಬಾ ರಿಲೇಶನ್ಶಿಪ್ಸ್ ಇದೆ ನೋಡ್ಬೋದು. ಒಂದು ಹುಡುಗಿ ರಿಲೇಶನ್ಶಿಪ್, ಒಂದು ತಂದೆ ಜೊತೆ ಒಂದು ರಿಲೇಶನ್ಶಿಪ್, ತಾಯಿ ಜೊತೆ ರಿಲೇಶನ್ಶಿಪ್, ನೇಚರ್ ಜೊತೆ ರಿಲೇಶನ್ಶಿಪ್, ಕೊಲೀಗ್ಸ್ ಜೊತೆ, ಒಂದು ಸುಪೀರಿಯರ್ ಜೊತೆ. ಸೊ ತುಂಬಾ ಸಿಚುವೇಶನ್ಸ್, ತುಂಬಾ ಸನ್ನಿವೇಶಗಳು ನೋಡ್ಬೋದು ನಮ್ಮ ಸಿನಿಮಾದಲ್ಲಿ. ನಿಮ್ಮ ಫೇವರೇಟ್ ಪಾರ್ಟ್ ಆಫ್ ದಿ ಮೂವಿ ಇಬ್ರು? ನನಗೆ ಆಕ್ಚುಲಿ ಒಂದು ಆ ಪೋರ್ಷನ್ ಅಲ್ಲಿ ನಂದೇ ಮೇಜರ್ ಇಲ್ಲ. ಸೊ ಇವ್ರ ತಾಯಿ ಅಂದ್ರೆ ತುಂಬಾ ಪ್ರೀತಿ ಇರುತ್ತೆ. ಸೊ ಅವ್ರಿಗೇನೋ ಒಂದು ತೋರಿಸ್ಬೇಕು, ಅವ್ರಿಗೇನೋ ಒಂದು ತಿಳಿಸ್ಬೇಕು ಅನ್ನೋ ಸಂದರ್ಭದಲ್ಲಿ ಒಂದು ಘಟನೆ ಆಗತ್ತೆ. ಆ ಸೀಕ್ವೆನ್ಸ್ ನನಗೆ ತುಂಬಾ ಒಂಥರ ಹಾರ್ಟ್ ಟಚಿಂಗ್ ಅಂತ. ನನಗೆ ವಿನಯ್ ಸರ್ ತುಂಬಾ ಅಂದ್ರೆ ತುಂಬಾ ಜೆನ್ಯೂನ್ ಅನಿಸ್ತು ಅವ್ರ ಫೀಲಿಂಗ್ಸ್ ಅದೆಲ್ಲ. ರೀಸೆಂಟ್ ಯಾವ ಸಿನಿಮಾ ನೋಡಿದ್ರಿ ಇಬ್ರು ನೀವು? ನಾನು ರೀಸೆಂಟ್ ಆಗಿ ನೋಡಿದ್ದು ಎಕ್ಕ, ತಮ್ಮ ಗುರುದು ಎಕ್ಕ ಸಿನಿಮಾ ನೋಡಿದ್ರು. ಏನನ್ನಿಸ್ತು? ಚೆನ್ನಾಗಿ ಅನಿಸ್ತು, ತುಂಬಾ ಚೆನ್ನಾಗಿತ್ತು. ನೋಡಿದ್ರು ತುಂಬಾ ಇಷ್ಟ ಆಯ್ತು ನೋಡಿದ್ವಿ. ಹೌದಾ? ಫಸ್ಟ್ ಆಫ್ ಆಲ್ ಫುಲ್ಲು ಎಮೋಷನ್ ಆಗ್ಬಿಟ್ಟಿದ್ದು. ಹಂಗಾಗಿ ಸ್ವಲ್ಪ ಒಂಚೂರು ಹಂಗೆ ಅಂದು ಅದ್ ಬಿಟ್ರೆ ತುಂಬಾ ಇಷ್ಟ ಆಯ್ತು. ಚಿಕ್ಕ ಮಗುದು ಮಗುದು. ಹೌದು. ನೀವ್ ಯಾವ್ದು ನೋಡಿದ್ರಿ ಮೇಡಮ್? ನೋಡೇ ಇಲ್ವಾ? ಬಿಸಿ ಮಮ್ಮಿ ಕ್ಯಾರೆಕ್ಟರ್ ಅಲ್ಲಿ ಸಿಕ್ಕಾಪಟ್ಟೆ. ಎಲ್ಲ ಗಂಡ್ಮಕ್ಳು ನೀವು ದೊಡ್ಡವರಾದ್ಮೇಲೆ ಇಷ್ಟು ಈಸಿಯಾಗಿ ಹೇಳ್ತೀರಾ ಓ ಅಂತ. ನೀವು ಚಿಕ್ಕವರಿದ್ದಾಗ ನಿಮ್ಮ ಅಮ್ಮಂದ್ರು ಹೆಂಗ್ ಸಾಕಿರ್ತಾರೆ ಅಂತ ದೇವ್ರ ಒಂಚೂರು ಜ್ಞಾಪಕ ಶಕ್ತಿ ಕೊಡ್ಬೇಕಿತ್ತು. ಒಂದ್ 5-6 ವರ್ಷ ಆಗೋರು ನೋಡ್ತಾರೆ, ಆಮೇಲೆ ಎಲ್ಲ ನಮ್ಗೆ. ಓಕೆ, ಸಿನಿಮಾ ಬಗ್ಗೆ ಜನಕ್ಕೆ ಏನ್ ಹೇಳ್ತೀರಾ? ಅಂದ್ರೆ ಸರ್ ಹೇಳ್ತಾ ಇದ್ರಲ್ವಾ ಅಂದೊಂದಿತ್ತು ಕಾಲ ಅಂದ ತಕ್ಷಣ ಈಗ ನಾವೇ ಸ್ವಲ್ಪ ಏನಾದ್ರು ಲೈಫ್ ಬಗ್ಗೆನೋ ಏನು ಎತ್ತ ಅಂತ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡಕ್ ಶುರು ಮಾಡಿದಾಗ ಹಂಗ ಅನ್ಸುತ್ತೆ, ಅಯ್ಯೋ ಅವಾಗೆಲ್ಲ ಹೆಂಗಿತ್ತು ಅಂದ್ರೆ ಅಂತ ಅನ್ಸುತ್ತೆ. ಸೊ ಹಂಗೆ ಈ ಸಿನಿಮಾದಲ್ಲೂ ಅಷ್ಟೇ ಆ ಥರದ ಪ್ರಸಂಗಗಳು ತುಂಬಾ ಬರುತ್ತೆ. ಅಂದೊಂದಿತ್ತು ಕಾಲ ಅನ್ನುವಂಥ ಪ್ರಸಂಗಗಳು. ಅಂಡ್ ಸಿನಿಮಾದಲ್ಲಿ ಪ್ರತಿಯೊಂದು ಪಾತ್ರಕ್ಕೂ ತೂಕ ಇದೆ. ಅಂಡ್ ಸಿನಿಮಾ ತುಂಬಾ ಮೈಲ್ಡ್ ಆಗಿ ಹೋಗುತ್ತೆ, ಬ್ಯೂಟಿಫುಲ್ ಆಗಿ ಕ್ಯೂಟ್ ಆಗಿ. ಈಗ ನಾವು ಕುತ್ಕೊಂಡು ದೂರದಲ್ಲಿ ಕುತ್ಕೊಂಡು ತಂದೆ ತಾಯಿ ಮಗು 3 ಜನ ಏನೋ ಆಟ ಆಡ್ತಾ ಇರ್ತಾರೆ, ಅವ್ರ ಮಧ್ಯೆ ಸೀಕ್ವೆನ್ಸ್ ಗಳು ನಡೀತಾ ಇರ್ಬೇಕಾದ್ರೆ ಒಂದು ಆನಂದದಿಂದ ನೋಡ್ತಾ ಇರ್ತೀವಿ ಗೊತ್ತಾ. ಏನ್ ಎಕ್ಸ್ಪೆಕ್ಟೇಷನ್ಸ್ ಇಲ್ದೆ ಏನು ಅಯ್ಯೋ ಇದು ಹಿಂಗ್ ಮಾಡಕ್ ಆಗತ್ತಾ, ಹಿಂಗೆಲ್ಲ ಸುಮ್ನೆ ಇವೆಲ್ಲ ಸಿನಿಮಾಗಳಲ್ಲಿ ಅಷ್ಟೇ ನಡೆಯೋದಕ್ಕೆ ಸಾಧ್ಯ ಅಂತ ಅನ್ಸ್ಬಿಡುತ್ತೆ ತುಂಬಾ ಸೀಕ್ವೆನ್ಸ್ ಗಳು ನಮಗೆ ಬದುಕಲ್ಲಿ ಅನ್ಸುತ್ತೆ ನಾವು ನೋಡ್ಬೇಕಾದ್ರೆ. ಹಂಗ ಅನ್ಸಲ್ಲ ಈ ಸಿನಿಮಾದಲ್ಲಿ ಮಾತ್ರ ಇವೆಲ್ಲ ಸಾಧ್ಯ ಅಂತ ಅನ್ಸಲ್ಲ. ಪ್ರತಿಯೊಂದನು ನಮ್ ಡೈರೆಕ್ಟರ್ ಬಹುಶಃ ಅವ್ರ ಲೈಫಲ್ಲಿ ಆಗಿರುವಂತ ಸುಮಾರು ಘಟನೆಗಳನ್ನ ತಗೊಂಡಿರೋದ್ರಿಂದ ಪ್ರತಿಯೊಂದು ಹಿಂಗ ಆಗುತ್ತಲ್ವಾ, ಹಿಂಗ ಆಗಿದೆ ಅಲ್ವಾ ನಮ್ ಬದುಕಲ್ವ ಅಂತ. ನಮಗೆ ಯಾವ್ದು ನೆನಪಾಗುತ್ತೆ ಆತರ ಅಂದ್ರೆ ಈ ಕ್ಯಾಸೆಟ್ ಪೆನ್ ಹಾಕ್ಬಿಟ್ಟು ತಿರುಗಿಸ್ತಾ ಇದ್ದು, ಟೇಪ್ ರೆಕಾರ್ಡರ್, ಹಳೇ ಟೇಪ್ ರೆಕಾರ್ಡ್ ಮಾಡಿ ರಿವೈಂಡ್ ಮಾಡ್ಕೋತಾ ಇದ್ದು, ಆಮೇಲೆ ದೋಣಿ ಬಿಡ್ತಾ ಇದ್ದು, ಗಿಲ್ಲಿ ದಂಡ ಆಡ್ತಾ ಇದ್ದು, ಬರ್ಕೋತಿ ಆಡ್ತಾ ಇದ್ದು. ಇವಾಗೆಲ್ಲ ಅದು ಯಾರು ಆಡೋದೇ ಇಲ್ಲ, ಎಲ್ಲರೂ ಮೊಬೈಲಲ್ಲಿ ಗೇಮ್ಸ್ ಪಬ್ಜಿ ಆಡ್ತಾರೆ, ಇಲ್ಲ ಅಂದ್ರೆ ಇನ್ನೇನೋ ಡಿಜಿಟಲ್ ಅಡಿಕ್ಟ್ ಆಗಿರ್ತಾರೆ. ಅದು ಬಿಟ್ರೆ ಇನ್ನೇನು ಇಲ್ಲ. ನೀವ್ ಯಾವ ತರ ಗೇಮ್ಸ್ ಆಡ್ತಿದ್ರಿ ಈಗಿನ ಟೈಮ್ಗೆ? ಎನಿವೆ ಮನೇಲಿ ಮಾತ್ರ ಜಾಸ್ತಿ. ನಾನು ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ಮನೇಲೇ ಇದ್ದಿದ್ದು, ಆಚೆ ಜಾಸ್ತಿ ಬಿಡ್ತಾ ಇರ್ಲಿಲ್ಲ ಅವಾಗ. ಬಟ್ ನಮ್ಮ ಮನೇನೆ ಒಂಥರ ಹೆಂಗಿರ್ತಾ ಇತ್ತು ಅಂದ್ರೆ ಒಂದು ಝೂ ತರ ಇರ್ತಾ ಇತ್ತು. ಅಂಡ್ ಆಲ್ಸೋ ಯೂನಿವರ್ಸಿಟಿ ಇದ್ದಂಗೆ. ಸರ್ ನಮ್ಮ ಮನೇಲಿ 3 ಹಸು ಇತ್ತು ನಗರಲ್ಲಿ ಎಲ್ಲರೂ ನಾಯಿ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರೆ ನಮ್ಮ ಮನೆಯಿಂದ ಹಸುವಿನ ವಾಕಿಂಗ್ ಕರ್ಕೊಂಡು ಹೋಗ್ತಿದ್ರು. ಕುರಿ ಇತ್ತು. ಯಾಕ್ರಿ ಹಸುನ್ ವಾಕಿಂಗ್ ಕರ್ಕೊಂಡು ಹೋಗ್ಬಾರ್ದ? ನಾನೆಲ್ಲೂ ನೋಡಿಲ್ಲಪ್ಪ.
ನಾನು ಹಸು ಮಾಡ್ಕೊಂಡು ಹೋಗೋದು ನೋಡಿಲ್ವಾ ನೀವು? ಅದು ಗೊತ್ತು ಮೇವಿಗೆ ಮತ್ತ್ ಹಸು ಮೇವಿಗೆ ಕರ್ಕೊಂಡೋಗಿ ಕರ್ಕೊಂಡ್ ಬರೋದು ಒಂಥರ ವಾಕಿಂಗ್ ಸರ್ ಅದೇ ಅಂದ್ರೆ ಈಗ ಸಹಜ್ ನಗರಲ್ಲಿ ಎಲ್ಲಿ ಮೇವಿರುತ್ತೆ ಅದು ಪಾಪ ಮೇವು ವಾಕಿಂಗ್ ಆಗುತ್ತೆ ಅಷ್ಟೇ. ಅದಕ್ಕೆ ವಾಕ್ ತರ ಕರ್ಕೊಂಡು ಹೋಗ್ತಾ ಇದ್ವು. ಆಮೇಲೆ ಕುರಿ ಇತ್ತು, ಒಂದಷ್ಟು ಬಾತುಕೋಳಿಗಳಿದ್ವು, ನಾಯಿಗಳಿದ್ವು. ಸೊ ಮನೇಲಿ ಈಗಲೂ ಇದೆ ನಿಮ್ಗೆ ನಾಯಿ ಈಗ್ಲೂ ಇದೆ. ಲಾಸ್ಟ್ ಟೈಮ್ ನೋಡಿದ್ದ ಹಾ, ತುಂಬಾ ಪ್ರಾಣಿಗಳಿತ್ತು. ಆಮೇಲೆ ಸಾಕಷ್ಟು ತುಂಬಾ ಕಸಿನ್ಸ್ ಕೂಡ ಮನೇಲೇ ಇದ್ವು. ಹೌದು ಸೊ ಮನೇಲೆ ತುಂಬಾ ಕಾಲ ಕಳೆದಿತ್ತು. ಸೇಮ್ ಸಿನಿಮಾ ನೋಡೋದು, ಕ್ರಿಕೆಟ್ ಆಡೋದು, ಒಳ್ಳೊಳ್ಳೆ ಅಡುಗೆ ಮಾಡಿ ಊಟ ಮಾಡೋದು. ಇಲ್ಲಾಂದ್ರೆ ಊರ್ಗೀರ್ಗೆ ಹೋದಾಗ ನಮ್ಮ ತಾಯಿ ಊರು ಸಿದ್ದಾಪುರ್, ಸಾಗರ ಸಿದ್ದಾಪುರ್, ಅಲ್ಲಿ ಹೋದಾಗ ಸಾಕಷ್ಟು ಆಚೆ ಕಡೆ ಮಾತಾಡ್ತಿದ್ವಿ. ಆಚೆ ಹೋಗ್ಬೋದು. ಓಕೆ, ನಿಮ್ಮ ಹತ್ರ ಮಾತಾಡೋದು ತುಂಬ ಖುಷಿ ಆಯಿತು. ಐ ಹೋಪ್ ಸಿನಿಮಾ ನೋಡಿದ್ರು ಇದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಸಾಂಗು ಒಂದು ನಮಗೆ ತುಂಬ ಇಷ್ಟ. ಅವಾಗ ರಿಪೀಟೆಡ್ಲಿ ಕೇಳ್ತಿರ್ತೀವಿ, ಕಾರಲ್ಲಿ ಹೋಗ್ಬೇಕಾದ್ರೆ ಕೇಳ್ತಿರ್ತೀವಿ, ಲವ್ ಜಾಸ್ತಿ ಇದ್ದಾಗೂ ಕೇಳ್ತಿರ್ತೀವಿ. ಸೊ ಹಾಗಾಗಿ ಆಲ್ ದ ಬೆಸ್ಟ್ ಇಬ್ಬರಿಗೂ, ಒಳ್ಳೆಯದಾಗಲಿ. ಆ್ಯಂಡ್ 29th ಸಿನಿಮಾ ರಿಲೀಸ್ ಆಗ್ತಿದೆ, August 29th. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಆಲ್ ದ ಬೆಸ್ಟ್.